ಹಾಯ್ ಗೈಸ್, ವೆಲ್ಕಮ್ ಟು ಕರ್ನಾಟಕಿ. ಲಾಸ್ಟ್ ವಿಡಿಯೋನಾಗ ನಾವು ಕನ್ಸೆಂಟ್ ಆ್ಯಡ್ ಮಾಡೋದು ನೋಡಿದ್ವಿ SQL ಸಿಂಪಲ್ ಕ್ವೇರಿ ಒಳಗೆ. ಇವತ್ತು ಉಳಿದಿದ್ದು ಯಾವ್ಯಾವ ಕನ್ಸೆಂಟ್ ಅದಾವ ಅಂತ ನೋಡೋಣ. ನಾವು ಲಾಸ್ಟ್ ವಿಡಿಯೋನ ಪ್ರೈಮರಿ ಕೀ, ನಾಟ್ ನಲ್, ಚೆಕ್, ಡಿಫಾಲ್ಟ್ ಎಲ್ಲ ಯೂಸ್ ಮಾಡಿದ್ವಿ. ಈಗ ಮತ್ತು ಯಾವ ಕನ್ಸೆಂಟ್ ಅದಾವ SQLನಾಗ ಅಂತ ನೋಡೋಣ. ಪ್ರೈಮರಿ ಕೀ ಕನ್ಸೆಂಟ್ ಏನೈತಲ್ಲ, ಅದು ಯುನೀಕಾಗಿ ರೋ ಐಡೆಂಟಿಫೈ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅದು ಯಾವತ್ತಿದ್ರೂ ನಾಟ್ ನಲ್ಲಿ ಇರಬೇಕು, ನಲ್ ವ್ಯಾಲ್ಯೂಸ್ ತೊಗೊಳಂಗಿಲ್ಲ. ಅದು ಫಾರಿನ್ ಕೀ ಕನ್ಸೆಂಟ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಒಂದು ಟೇಬಲಿಂದ ಇನ್ನೊಂದು ಟೇಬಲಿಗೆ ಲಿಂಕ್ ಮಾಡೋಕೆ. ಒಂದು ಟೇಬಲ್ನಾಗ ಫಾರಿನ್ ಕೀ ಇದ್ದಿದ್ದೆ ಇನ್ನೊಂದು ಟೇಬಲ್ನಾಗ ಪ್ರೈಮರಿ ಕೀ ಆಗಿರ್ತೈತಿ. ಆ ಟೇಬಲ್ನ ಇಲ್ಲಿ ರೆಫರ್ ಮಾಡ್ಕೊಳಕ್ಕೆ ಈ ಟೇಬಲ್ನಾಗ ಫಾರಿನ್ ಕೀ ಅಂತ ಯೂಸ್ ಮಾಡ್ತೀವಿ. ನಾಟ್ ನಲ್ ಕನ್ಸೆಂಟ್ ನಾವು ನೋಡಿದ್ವಿ, ಎಂಟಿ ವ್ಯಾಲ್ಯೂಸ್ ಇರಬಾರ್ದಂತೆ ನಾಟ್ ನಲ್ ಕನ್ಸೆಂಟ್ ಯೂಸ್ ಮಾಡ್ತೀವಿ. ಯೂನಿಕ್ ಕನ್ಸೆಂಟ್ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಇರಬಾರ್ದಂತೆ ಯೂನಿಕ್ ಯೂಸ್ ಮಾಡ್ತೀವಿ. ಚೆಕ್ ಕನ್ಸೆಂಟ್ ನಾವು ಕಂಡೀಷನ್ ಆ್ಯಡ್ ಮಾಡೋಕ್ಕೆ ಚೆಕ್ ಯೂಸ್ ಮಾಡ್ತೀವಿ. ಏಜ್ ಈಸ್ ಈಕ್ವಲ್ ಟು ಗ್ರೇಟರ್ ದೆನ್ 18 ಅಂತ ಕೊಟ್ಟಿದ್ವಿ ನಾವು, ಅಂದರೆ ಲೆಸ್ ದೆನ್ 18 ಅಂತ ತೊಗೋಬಾರ್ದು ಅಂತೇಳಿ. ಡಿಫಾಲ್ಟ್ ಕನ್ಸೆಂಟ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಯಾವುದರ ವ್ಯಾಲ್ಯೂ ಇನ್ಸರ್ಟ್ ಮಾಡೋ ಮುಂದೆ ಅದನ್ನು ಬೈ ಡಿಫಾಲ್ಟ್ ಒಂದು ವ್ಯಾಲ್ಯೂ ಕೊಟ್ಟರೆ ಅದು ಬೈ ಡಿಫಾಲ್ಟ್ ವ್ಯಾಲ್ಯೂ ಕೊಟ್ಟಿದ್ದ ತೊಗೋತೈತಿ. ನಾವು ರೋ ಇನ್ಸರ್ಟ್ ಮಾಡೋ ಮುಂದೆ ವ್ಯಾಲ್ಯೂ ಕೊಡಲಿಲ್ಲ ಅಂದ್ರೂ ನಡೀತೈತಿ. ನೆಕ್ಸ್ಟ್ ವೀಡಿಯೋನಾಗ ಫಾರಿನ್ ಕೀ ಕನ್ಸೆಂಟ್ ನೋಡೋಣ. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಥ್ಯಾಂಕ್ ಯು.